2025 ಇನ್ನೇನು ಮುಗಿತಾ ಬರ್ತಾ ಇದೆ. ನಾನು ಕೇಳುವಂಥ 3 ಪ್ರಶ್ನೆಗಳನ್ನ ನೀವು ನಿಮ್ಮಲ್ಲೇ ಕೇಳಿ, ಆಗ ಬರುವಂಥ ನೆಕ್ಸ್ಟ್ ಇಯರ್ 2026ಗೆ ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಿದ್ದೀರಾ ಅಥವಾ ಯಾವ ಮೈಂಡ್ಸೆಟ್ಟಲ್ಲಿ ಹೆಜ್ಜೆ ಇಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ಸೆಲ್ಫ್ ರಿಫ್ಲೆಕ್ಷನ್ ಅಥವಾ ಟೈಮ್ ಟು ರಿಫ್ಲೆಕ್ಟ್. ಮೊದಲನೇ ಪ್ರಶ್ನೆ, 2025ಅಲ್ಲಿ ಕಲ್ತಿರುವಂಥ ಪಾಠಗಳು. ಎಷ್ಟೋ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಇರುತ್ತೆ, ಎಷ್ಟೋ ಕಷ್ಟವಾದ ದಿನಗಳು ಕೂಡ ನೋಡಿರ್ತೀವಿ. ಆದರೆ ಅದರಲ್ಲಿ ಕಲ್ತಿರುವಂಥ ಪಾಠ ಯಾವುದು, ಯಾವ ಪಾಠಗಳನ್ನ ಕಲ್ತ್ವಿ ಅನ್ನೋದು ರಿಫ್ಲೆಕ್ಟ್ ಮಾಡುವಂಥ ಸಮಯ. ಎರಡನೇ ಪ್ರಶ್ನೆ, ಕಲ್ತಿರುವಂಥ ಪಾಠದಲ್ಲಿ ನಾವು ನಮ್ಮಲ್ಲೇ ಕೆಲವೊಂದು ಬದಲಾವಣೆಗಳನ್ನ ತಂದ್ಕೊಂಡಿರ್ತೀವಿ. ಯಾವ ಬದಲಾವಣೆನ ನೀವು 2026ಅಲ್ಲಿ ಕರ್ಕೊಂಡೋಗ್ಬೇಕು ಅಥವಾ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ್ಯಂಡ್ ನನ್ನ ಮೂರನೇ ಪ್ರಶ್ನೆ, ಯಾವ ಸಣ್ಣ ಹ್ಯಾಬಿಟ್ನ ನೀವು 2026ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಈ 3 ಪ್ರಶ್ನೆಗಳಿಗೆ ಹಾನೆಸ್ಟಾಗೆ ನಿಮ್ಮಲ್ಲೇ ನೀವು ಸೆಲ್ಫ್ ರಿಫ್ಲೆಕ್ಷನ್ ಮಾಡಿಕೊಂಡಾಗ ನೆಕ್ಸ್ಟ್ ಇಯರ್ ಹೇಗಿರಬೇಕು ಅನ್ನೋವಂಥ ಒಂದು ಸ್ವಲ್ಪ ಕ್ಲಾರಿಟಿ ಅಥವಾ ಒಂದು ಸ್ವಲ್ಪ ವಿಷನ್ ನಿಮಗೆ ಗೊತ್ತಾಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಸಂಡೇ ಆಗಿತ್ತು ಆ್ಯಂಡ್ ಸಂಡೇ ಮಾರ್ನಿಂಗ್ಸ್ ಆರ್ ಯೂಶಲಿ ಪೀಸ್ಫುಲ್ ಮಾರ್ನಿಂಗ್ಸ್. ನಿಧಾನಕ್ಕೆದ್ದು ನನ್ನದೇ ಆದಂಥ ಮೀ ಟೈಮ್ನ ಸ್ಪೆಂಡ್ ಮಾಡಿ ಇವತ್ತು ಬೇಕಾಗಿರೋ ಅಥವಾ ಮಾಡಬೇಕಾಗಿರುವಂಥ ಕೆಲಸಗಳನ್ನೆಲ್ಲ ಜಾಟ್ ಡೌನ್ ಮಾಡಿಕೊಂಡ್ರೆ ಆಗಲೇ ನನ್ನ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಎಲ್ಲ ಬರೆದಿಟ್ಕೊಂಡು ಒಂದೊಂದಾಗೆ ಕೆಲಸನ ಶುರು ಮಾಡ್ಕೊತಾ ಇದ್ದೀನಿ. ಮೊದಲನೇ ಕೆಲಸ ಕ್ಲೀನಿಂಗ್. ತುಂಬ ದಿನಗಳಾಗಿತ್ತು ಕ್ಲೀನ್ ಮಾಡಿ, ಹಾಡನ್ನ ಕೇಳ್ತಾ ಕ್ಲೀನಿಂಗ್ನ ಮಾಡ್ಕೊತಾ ಇದ್ದೀನಿ. ಸೊ ಈ ಪ್ರಶ್ನೆಗಳಲ್ಲಿ ನನ್ನ ಉತ್ತರ ಮೊದಲನೇದು, 2025 ಇಯರ್ ಹೇಗಿತ್ತು, ಏನೆಲ್ಲ ಪಾಠಗಳನ್ನ ಕಲಿತೆ ಅನ್ನೋದು. ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಸಾಕಷ್ಟು ಪಾಠಗಳನ್ನ ಕಲಿತೆ. ಮೇ ಬಿ ಪರ್ಸ್ನಲ್ ಆಗಿರ್ಬೋದು, ಕೆರಿಯರ್ ವೈಸ್ ಆಗಿರ್ಬೋದು, ಫ್ಯಾಮ್ಲಿ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು. ಆ್ಯಂಡ್ ಲಾಸ್ಟ್ 75 ಡೇಸ್ ಏನಿದೆ ತುಂಬಾ ಫೋಕಸ್ಡ್ ಆಗಿತ್ತು. ಒಂಥರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದ್ರಲ್ಲೇ ನನ್ನ ಮೈಂಡ್ಸೆಟ್ ಇತ್ತು. ಆ್ಯಂಡ್ ಕೆಲವೊಂದು ವೆರಿ ಬ್ಯಾಡ್ ಡೇಸ್ನ ಕೂಡ ನೋಡಿದ್ದೀನಿ, ಎಸ್ಪೆಷಲಿ ನನ್ನ ಗ್ರ್ಯಾಂಡ್ ಪಾನ ಕಳ್ಕೊಂಡಾಗ. ಆ್ಯಂಡ್ ಹೊಸ ಜಾಗಗಳಿಗೆ ಟ್ರಾವೆಲ್ ಮಾಡಿದ್ದೀನಿ, ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಕಾಮ್ ಆಗಿರೋದನ್ನು ಟ್ರೈ ಮಾಡಿದ್ದೀನಿ ಆದಷ್ಟು ಈ ವರ್ಷ. ಯೂಶ್ವಲಾಗೆ ನಾನು ತುಂಬಾ ರಿಯಾಕ್ಟ್ ಮಾಡಿಬಿಡ್ತೀನಿ ಅಥವಾ ರೆಸ್ಪಾಂಡ್ ಮಾಡ್ತೀನಿ. ಬಟ್ ಈ ಸರಿ ತುಂಬ ಯೋಚನೆ ಮಾಡಿ ನಿಧಾನಕ್ಕೆ ಮಾತಾಡೋದನ್ನು ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಮಾಡಿರುವಂಥ ಮಿಸ್ಟೇಕ್ಸಿಂದ ಕಲ್ತಿರುವಂಥ ಪಾಠಗಳಿಂದ ನನ್ನಲ್ಲೇ ನಾನು ಎಷ್ಟೋ ಬದಲಾವಣೆಗಳನ್ನ ತಂದ್ಕೊಂಡಿದ್ದೀನಿ. ಆ್ಯಂಡ್ ಆ ಬದಲಾವಣೆಗಳಲ್ಲಿ ಕೆಲವೊಂದನ್ನು ನಾನು 2026ಅಲ್ಲಿ ಕೂಡ ಅದೇ ವರ್ಷನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದು ಲಿಸನಿಂಗ್ ಟು ಮೈ ಬಾಡಿ. ಎಷ್ಟೋ ವಿಷಯಗಳು ಬಾಡಿಯಲ್ಲಿ ಸರಿ ಇಲ್ಲ ಅಂತಂದಾಗ ಬಾಡಿನೇ ನಮಗೆ ಹೇಳ್ತಾ ಬರುತ್ತೆ. ಎರಡನೇದು ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಇಯರ್ ನನ್ನ ಗೋಲ್ ಇರೋದು ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಫೋಕಸ್. ಇವು ಮೂರೇನೆ. ಏನೇ ನಾನು ಟೇಕಪ್ ಮಾಡಿದ್ರು, ಚಾಲೆಂಜ್ ಆಗಲಿ ಅಥವಾ ವೆಯ್ಟ್ ಲಾಸ್ ಮಾಡ್ಕೋಬೇಕಂತಾಗಲಿ ಅಥವಾ ಕೆರಿಯರ್ ವೈಸ್ ಗ್ರೋತ್ ಇರಬೇಕು ಅಂತಾಗಲಿ ಅಥವಾ ಪ್ರತಿದಿನ ವೀಡಿಯೋ ಹಾಕಬೇಕು ಅಂತಾಗಲಿ, ಯಾವುದೇ ಚಾಲೆಂಜ್ ಅಥವಾ ಟಾಸ್ಕ್ನ ನಾನು ತೊಗೊಂಡ್ರೂ ಕನ್ಸಿಸ್ಟೆಂಟಾಗೆ ಮಾಡಬೇಕು ಅನ್ನೋದು ನನ್ನ ಫೋಕಸ್ ಇರುತ್ತೆ. ಸೊ ಆ ಕನ್ಸಿಸ್ಟೆನ್ಸಿಗೆ ಒಂದು ಫೋಕಸ್ ಬೇಕು, ಒಂದು ಡಿಸಿಪ್ಲಿನ್ ಬೇಕು. ಇದಾಗಿರುತ್ತೆ ನನ್ನ ಈ ಇಯರ್ನ ಮೇನ್ ಗೋಲ್. ಆ್ಯಂಡ್ ಅದಕ್ಕೋಸ್ಕರ ನನ್ನಲ್ಲಿ ತಂದಿರುವಂಥ ಬದಲಾವಣೆಗಳನ್ನ ನಾನು ಹೇಗೆ ನನ್ನ ಮೈಂಡ್ಸೆಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನೋ 2025ಅಲ್ಲಿ, ಅದನ್ನೇ ನಾನು 2026ಗೆ ಫಾರ್ವರ್ಡ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೋಯಾ ಪಲ್ಯ ರೆಸಿಪಿ ನೋಡೋಣವಾ. ಸಾಕಷ್ಟು ಕಮೆಂಟ್ಸ್ ಬಂದಿತ್ತು ರೆಸಿಪಿ ಹೇಳಿ ಅಂತ. ಏನೂ ಇಲ್ಲ, ಸೋಯಾನ ನೀರಲ್ಲಿ ಸೋಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಟ್ ಮಾಡ್ಕೊಂಡಿರುವಂಥ ಸೋಯಾನ ಆ್ಯಡ್ ಮಾಡಿ ಪೌಡರ್ಸ್ನ ಆ್ಯಡ್ ಮಾಡೋದು ಅಷ್ಟೇ. ಪೌಡರ್ಸ್ ಅಂತ ಬಂದಾಗ ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಆ್ಯಂಡ್ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಉಪ್ಪು ಇಷ್ಟನ್ನು ಮಾತ್ರ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸೋಯಾ ಪಲ್ಯ ತುಂಬಾ ಟೇಸ್ಟಿ, ಕ್ವಿಕ್, ಈಸಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಸಂಡೇ ರೊಟೀನ್ಗೆ ಶಿಫ್ಟ್ ಆಗೋಣವಾ.
ಏನೇನು ಪಾಯಿಂಟ್ಸ್ನ ಬರೆದಿಟ್ಕೊಂಡು ಆಲ್ಮೋಸ್ಟ್ ಎಲ್ಲನ ಮುಗಿಸ್ತಾ ಬಂದಿದ್ದೀನಿ. ಮೊದಲನೇದು ಕ್ಲೀನಿಂಗ್ ಮುಗಿಸ್ಕೊಂಡೆ, ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಂಡ್ವಿ, ರವೆ ರೊಟ್ಟಿ ಅದ್ರ ಜೊತೆಗೆ ಸೋಯಾ ಪಲ್ಯನ ತಿಂದ್ವಿ. ಲಂಚ್ ಕೂಡ ಮಾಡ್ಕೊಂಡಿದ್ದೆ, ಅದು ಯಾವುದನ್ನು ನಾನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಇನ್ನೇನು ಸಣ್ಣ ಪುಟ್ಟ ಕೆಲಸಗಳಿತ್ತು, ಲಾಂಡ್ರಿ ಆಗಿರ್ಬೋದು, ಕ್ಲೋತ್ಸ್ ಐರನ್ ಕೊಡೋದಾಗಿರ್ಬೋದು, ಎಲ್ಲನೂ ಮುಗಿಸ್ಕೊಂಡು ಈಗ ಮೀ ಟೈಮ್. ಹ್ಯಾಬಿಟ್ಸ್ ಆರ್ ರಿಯಲಿ ಪವರ್ಫುಲ್. ಎಸ್, ನಮ್ಮ ರೊಟೀನಲ್ಲಿ, ಲೈಫ್ ಸ್ಟೈಲಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡಾಗ ಇಷ್ಟೇನಾ ಅಂತ ಅನಿಸುತ್ತೆ. ಇದೇನು ಬರೀ 10% ಬದಲಾವಣೆ ಅಂತ ಅನಿಸುತ್ತೆ. ಬಟ್ ಅದೇ 10% ಅಕ್ಯುಮುಲೇಟ್ ಆಗ್ತಾ ಆಗ್ತಾ ರೊಟೀನಾಗಿ ಬದಲಾಗಿ, ಲೈಫ್ ಸ್ಟೈಲಾಗಿ ಬದಲಾಗಿ ನಮ್ಮ ಲೈಫ್ನ 100% ಜವಾಬ್ದಾರಿ ಆ ಸಣ್ಣ ಹ್ಯಾಬಿಟ್ಸಲ್ಲೇ ಉಳಿದೋಗಿರುತ್ತೆ. ಸೊ ಆದಷ್ಟು ಒಳ್ಳೆ ಹ್ಯಾಬಿಟ್ಸ್ನ 2026 ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ನಾನು ಸಾಕಷ್ಟು ಹ್ಯಾಬಿಟ್ಸ್ನ ಜಾಟ್ ಡೌನ್ ಮಾಡ್ಕೊಂಡಿದ್ದೀನಿ, ಬರೆದಿಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಆಗುವಷ್ಟು ಅಟ್ಲೀಸ್ಟ್ ಒಂದು 10% ಆಗುವಷ್ಟು ನಾನು ಖಂಡಿತವಾಗ್ಲೂ 2026 ಇನ್ಕ್ಲೂಡ್ ಮಾಡ್ಕೊತೀನಿ. ನಮ್ಮ ಡ್ರೀಮ್ಸ್ನ ರಿಯಾಲಿಟಿಗೆ ತರೋದ್ರಲ್ಲಿ ಒಂದು ಸಣ್ಣ ಹೆಜ್ಜೆ ಅಂತಂದರೆ ವಿಷನ್ ಬೋರ್ಡ್. ಇದೇ ಥರ ಫ್ಯಾಂಟಸಿ ಆಗಿರಬೇಕು, ಪಿಕ್ಚರ್ಸ್ ಆಗಿರಬೇಕು, ಅಥವಾ ಫ್ಯಾನ್ಸಿ ಬುಕ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಈಗಲೇ ಡಿಸ್ಕ್ಲೇಮರ್ನ ಕೊಡ್ತಾಯಿದ್ದೀನಿ. ನಿಮ್ಮ ಮೈಂಡ್ ಸೆಟ್ ಹೇಗೆ ಸ್ಟ್ರಾಂಗ್ ಆಗಿರುತ್ತೋ ಅದ್ರ ಮೇಲೆ ಮಾತ್ರನೇ ಡಿಪೆಂಡ್ ಆಗಿರುತ್ತೆ. ಇಯರ್ಸ್ ಡೌನ್ ದ ಲೇನ್ ಅರೌಂಡ್ 2018 ಅಥವಾ 2019 ನಾನು ಇದೇ ಥರ ವಿಷನ್ ಬೋರ್ಡ್ನ ಜಸ್ಟ್ ಒಂದು A4 ಶೀಟ್ ಮೇಲೆ ಬರೆದಿಟ್ಕೊಂಡು ಕಬರ್ಡ್ ಒಳಗಡೆ ಇರುತ್ತಲ್ಲ ಅಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಶುರುವಾಗಿ ಈಗ ಇಲ್ಲಿವರೆಗೂ ನನ್ನ ಪಯಣ ಸಾಗ್ತಾ ಬಂದಿದೆ. ಯಾಕೆ ವಿಷನ್ ಬೋರ್ಡ್ ಮಾಡಲೇಬೇಕಾ ಅಂತಂದರೆ, ಕೆಲವೊಬ್ಬರಿಗೆ ಎಸ್ ಮಾಡಲೇಬೇಕು, ನನ್ನಂಥವ್ರಿಗೆ. ಯಾಕೆ ಅಂತಂದರೆ ಇದು ನನಗೆ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಈ ಥರ ಪಿಕ್ಚರ್ಸ್ನ ನಾನು ಸ್ಟಿಕ್ ಮಾಡಿದಾಗ ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ನನಗೆ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಓಕೆ, ಇದು ನನ್ನ ಗೋಲ್ಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಮುಂದಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಇಟ್ ವಿಲ್ ಹೆಲ್ಪ್ ಮೀ ಟೇಕ್ ಅಪ್ ದಟ್ ಆ್ಯಕ್ಷನ್. ಸೊ ನನ್ನಂಥವ್ರಿಗೆ ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಪ್ರಿಪೇರ್ ಮಾಡ್ಕೋಬೋದು. ಅದು ಅಲ್ಲದೆ ನಮ್ಮ ಗೋಲ್ಸ್ ಮೇಲೆ ಒಂದು ಕ್ಲಾರಿಟಿ ಇರುತ್ತೆ. ಆಗಾಗ ನಮಗೆ ರಿಮೈಂಡ್ ಮಾಡ್ತಾ ಬರುತ್ತೆ, ನಮ್ಮ ಲೈಫಲ್ಲಿ ಪರ್ಪಸ್ ಏನು ಅಂತ ಮೋಟಿವೇಟ್ ಮಾಡ್ತಾ ಬರುತ್ತೆ. ಆ್ಯಂಡ್ ನಮ್ಮ ಬ್ರೈನ್ನ ಕೂಡ ಟ್ರೈನ್ ಮಾಡ್ತಾ ಬರುತ್ತೆ. ನ ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡೋಣವಾ? ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಕೂಡ ಮಾಡ್ಕೋಬೋದು. ಇಲ್ಲ ನನ್ನ ಮೈಂಡ್ ಸ್ಟ್ರಾಂಗ್ ಆಗಿದೆ ಅಂದ್ಕೊಂಡ್ರೆ ಸಾಕು ಅಂತಂದರೆ ಎಸ್, ಯು ಕ್ಯಾನ್ ಡೂ ದ್ಯಾಟ್ ಆ್ಯಸ್ ವೆಲ್. ಮೊದಲನೇದಾಗಿ ನಿಮ್ಮ ಗೋಲ್ಸ್ನ ಕ್ಯಾಟಗರೈಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 4 ಭಾಗಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಹೆಲ್ತ್ ಆ್ಯಂಡ್ ಬಾಡಿ, ಪರ್ಸ್ನಲ್ ಆಗಿರುತ್ತೆ, ಇನ್ನೊಂದು ಕೆರಿಯರ್ ರಿಲೇಟೆಡ್ ಇರುತ್ತೆ, ಫ್ಯಾಮ್ಲಿ ರಿಲೇಟೆಡ್ ಗೋಲ್ಸ್ ಇರುತ್ತೆ, ಅಥವಾ ಟ್ರಾವೆಲ್ ರಿಲೇಟೆಡ್ ಗೋಲ್ಸ್ ಇರುತ್ತೆ. ಸೊ ನಿಮ್ಮ ಗೋಲ್ಸ್ ಏನೇನಿದೆ ಅದನ್ನು ಕ್ಯಾಟಗರೈಸ್ ಮಾಡಿಕೊಂಡು ಅದರಲ್ಲಿ ನೀವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಬರ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಅಂತಂದರೆ, ಓಕೆ, ಈ ಇಯರ್ ನಾನು ಕಾಶಿಗೆ ಹೋಗಬೇಕು, ಅಥವಾ ಈ ಇಯರ್ ನಾನು ಮನಾಲಿಗೆ ಹೋಗಬೇಕು ಅನ್ನೋದನ್ನು ಬರ್ಕೋಬೋದು. ಪರ್ಸ್ನಲ್ ಗೋಲ್ಸ್, ಓಕೆ, ಈ ಇಯರ್ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅಥವಾ ಈ ಇಯರ್ ನಾನು ಹೆಲ್ದಿಯರ್ ವರ್ಷನಾಗೆ ಇರಬೇಕು. ಕೆರಿಯರ್ ರಿಲೇಟೆಡ್, ಈ ಇಯರ್ ನಾನು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು, ಅಥವಾ ಇನ್ನೂ ಸ್ವಲ್ಪ ದುಡಿಬೇಕು. ಆ ಥರ ನಿಮ್ಮ ಗೋಲ್ಸ್ನ ನೀವು ಕ್ಯಾಟಗರೈಸ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ನೀವೆಲ್ಲ ಕ್ಯಾಟಗರೈಸ್ ಮಾಡ್ಕೊಂಡು ನಂತರ ಪಿಂಟ್ರೆಸ್ಟ್, ಎಸ್ ಮೈ ಫೇವ್ರೆಟ್ ಆ್ಯಪ್, ಪಿಂಟ್ರೆಸ್ಟ್ಗೆ ಹೋಗಿ ನೀವು ನಿಮ್ಮ ವೈಬ್ಗೆ ಅಥವಾ ನಿಮ್ಮ ಮೈಂಡ್ಸೆಟ್ಗೆ ಮ್ಯಾಚ್ ಆಗುವಂಥ ಪಿಕ್ಚರ್ಸ್ನೆಲ್ಲನೂ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೊಲ್ಲಾಜ್ ಥರ ಪ್ರಿಪೇರ್ ಮಾಡಿ ಪ್ರಿಂಟ್ನ ತೊಗೋಬೋದು. ಇಲ್ಲ ನೀವು ಡಿಜಿಟಲಿ ಕೂಡ ಈಗ ಅವೈಲೇಬಲ್ ಇರುತ್ತೆ, ಸಾಕಷ್ಟು ಆ್ಯಪ್ಸ್ ಇರುತ್ತೆ. ಅಲ್ಲಿ ಡಿಜಿಟಲ್ ವಿಷನ್ ಬೋರ್ಡ್ ಅಂತ ಹಾಕಿದ್ರೆ ಅದು ಕೂಡ ಅವೈಲೇಬಲ್ ಇರುತ್ತೆ. ನಾನು ಯೂಶ್ವಲಾಗಿ ನನ್ನ ಫೋನ್ನ ವಾಲ್ಪೇಪರ್ ಡಿಜಿಟಲ್ ವಿಷನ್ ಬೋರ್ಡ್ ಆಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ ನಾನೇನು ಕಟ್ ಮಾಡ್ತಾ ಇದ್ದೀನಲ್ಲ ಅದರದ್ದೇ ಡಿಜಿಟಲ್ ವರ್ಷನ್. ಸೊ ಈ ಥರ ನಿಮಗೆ ಬೇಕಾಗುವಂಥ ಪಿಕ್ಚರ್ಸ್ ಎಲ್ಲನೂ ನೀವು ಕಟ್ ಮಾಡ್ಕೋಬೋದು. ಇಲ್ಲ ನನಗೆ ಪಿಂಟ್ರೆಸ್ಟಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಹಳೆ ನ್ಯೂಸ್ ಪೇಪರ್ಸ್ ಇರುತ್ತೆ, ಮ್ಯಾಗಝೀನ್ಸ್ ಇರುತ್ತೆ, ಬುಕ್ಸ್ ಇರುತ್ತೆ. ಸೊ ನಿಮಗೆ ಎಲ್ಲೆಲ್ಲಿ ನಿಮ್ಮ ವೈಬ್ಗೆ ಅಥವಾ ನಿಮ್ಮ ಗೋಲ್ಸ್ಗೆ ಮ್ಯಾಚ್ ಆಗುವಂಥ ಪಿಕ್ಚರ್ಸ್ ಇರುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ಸ್ಟಿಕ್ ಮಾಡಿದ್ರೆ ನಿಮ್ಮ ವಿಷನ್ ಬೋರ್ಡ್ ರೆಡಿ ಆಗುತ್ತೆ.
ಫಸ್ಟ್ ಟೈಮ್ ನಾನು ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡಿದಾಗ ಜಸ್ಟ್ ಒಂದು ಚಾರ್ಟ್ ಪೇಪರ್ ಮೇಲೆ ಅಂಟಿಸ್ಕೊಂಡಿದ್ದೆ, ಬಟ್ ಅದು ತುಂಬಾ ಪಬ್ಲಿಕ್ ಆಗಿಬಿಟ್ಟಿತ್ತು, ಎಲ್ಲರೂ ನೋಡೋ ಥರ ಇತ್ತು. ಸೊ ಅದ್ರ ನಂತರ ನಾನು ಬುಕ್ಕಲ್ಲಿ ಸ್ಟಿಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಸೊ ಲಾಸ್ಟ್ ಇಯರ್ ನಾನು ಶಿ ಬಿಲೀವ್ ಶಿ ಕುಡ್ ಅನ್ನೋವಂಥ ಬುಕ್ಕಲ್ಲಿ ಸ್ಟಿಕ್ ಮಾಡಿದ್ದೆ, ಆ್ಯಂಡ್ ಈ ಇಯರ್ ನಾನು ಈ ಹ್ಯಾಪಿನೆಸ್ ಪ್ಲಾನರ್ ಅನ್ನೋದನ್ನು ಪರ್ಚೇಸ್ ಮಾಡಿದ್ದೀನಿ. ಈ ಪ್ಲಾನರ್ ಬಾಕ್ಸಲ್ಲಿ ಏನು ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡೋಣವಾ. ಮೊದಲನೇದು, ಇದು ಯಾವುದೇ ರೀತಿಯಾದಂಥ ಕೊಲಾಬ್ರೇಷನ್ ವೀಡಿಯೋ ಅಂತೂ ಅಲ್ವೇ ಅಲ್ಲ, ನನ್ನ ದುಡ್ಡಿಂದ ನಾನು ಪರ್ಚೇಸ್ ಮಾಡಿರೋದು. ಈ ಸ್ಮಾಲ್ ಪಾಕೆಟ್ ಸೈಜ್ ಬುಕ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ 2 ಬುಕ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ, ಆ್ಯಂಡ್ ಇದ್ರ ಜೊತೆಗೆ 2 ಕಾರ್ಡ್ನ ಕೊಟ್ಟಿದ್ದಾರೆ. ಇಟ್ಸ್ ಗೋನ್ ಬಿ ಎ ಗ್ರೇಟ್ ಇಯರ್ ಗ್ರೇಟ್ ಡೇ ಅಂತ, ಆ್ಯಂಡ್ 1 ಪ್ಲಾನರ್ನ ಕೊಟ್ಟಿದ್ದಾರೆ. ಈ ಸರಿ ನಾನು ಸ್ಪೈರಲ್ ಬೈಂಡ್ನ ಚೂಸ್ ಮಾಡಿಕೊಂಡೆ. ಸೊ ಪೇಪರ್ಸ್ ನಾವು ಫ್ಲಿಪ್ ಮಾಡಿದಾಗ ಅಥವಾ ಟರ್ನ್ ಮಾಡಿದಾಗ ಈಸಿಯಾಗೆ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ವರೆಗೂ ಬರ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಇದು ತುಂಬಾ ಕಲರ್ಫುಲ್ ಆಗಿರುವಂಥ ಪ್ಲಾನರ್. ಈ ಥರ ಪ್ಲ್ಯಾನರ್ ತೊಗೊಂಡಾಗ ಒಳಗಡೆ ಯಾವುದೇ ವಿಷನ್ ಬೋರ್ಡ್ಗಂತಾಗಲಿ ಪೇಜಸ್ಸನ್ನು ಕೊಡೋದಿಲ್ಲ ಮೋಸ್ಟ್ ಆಫ್ ದ ಪ್ಲ್ಯಾನರ್ಸ್. ಸೊ ಯಾವ ಪೇಜಸ್ ನನಗೆ ಇಂಟ್ರೆಸ್ಟ್ ಇಲ್ಲ ಬರೆಯೋದ್ರಲ್ಲಿ ಅನ್ನೋವಂಥ ಪೇಜಸ್ ಇದ್ದಾಗ ಅಲ್ಲಿ ನಾನು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ಈ ಪ್ಲ್ಯಾನರ್ಲಿ ಮೂವೀಸ್ ಟು ವಾಚ್ ಅಂತ ಇತ್ತು. ಸೊ ಐ ಆಮ್ ನಾಟ್ ದ್ಯಾಟ್ ಮಚ್ ಇಂಟ್ರೆಸ್ಟೆಡ್, ಅದನ್ನು ಬರೆಯುವಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಆ ಪೇಜ್ನ ನಾನು ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಅನ್ಡೇಟೆಡ್ ಆಗಿತ್ತು. ಸೊ ಏನೇ ಡೇಟ್ಸ್ನ ಪ್ರೊವೈಡ್ ಮಾಡಿರಲಿಲ್ಲ. ಸೊ ನೋಡಿಕೊಂಡು ನಾವು ಹೇಗೆ ಬೇಕೋ ಹಾಗೆ ಯೂಟಿಲೈಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಈ ಪ್ಲ್ಯಾನರಲ್ಲಿ ಲಾಸ್ಟಲ್ಲಿ ಸ್ಟಿಕ್ಕರ್ಸ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಪೆಷಲ್ ಡೇಸ್ ಅಥವಾ ಸ್ಪೆಷಲ್ ಡೇಟ್ಸ್ ಇದ್ದಾಗ ನಾವು ಸ್ಟಿಕ್ಕರ್ಸ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮೆಮೊರೇಬಲ್ ಆಗಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಈ ಪ್ಲ್ಯಾನರ್ ನಿಮಗೂ ಬೇಕು ಅಂತಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಬೇರೆ ಸಾಕಷ್ಟು ಪ್ಲ್ಯಾನರ್ಸ್ ನಾನು ಬರೆದಿಟ್ಟಿರೋದು 2020ಇಂದ ಹಾಗೇ ಇದೆ. ಅದನ್ನು ನೋಡಬೇಕಂದ್ರೆ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೆಕ್ಸ್ಟ್ ಬರುವಂಥ ಮಿನಿ ವ್ಲಾಗಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈಗ ಕಟ್ ಮಾಡ್ಕೊಂಡಿರೋ ಪಿಕ್ಚರ್ಸ್ನೆಲ್ಲನೂ ನಾನು ಸೆಗ್ರಿಗೇಟ್ ಮಾಡಿ ಕ್ಯಾಟಗರಿ ವೈಸ್ ನಾನು ಸ್ಟಿಕ್ ಮಾಡ್ತಾ ಬರ್ತೀನಿ. ಸೊ 1 ಪೇಜ್ ಟ್ರಾವೆಲ್ಗಿರುತ್ತೆ, 1 ಪೇಜ್ ಫೈನಾನ್ಷಿಯಲ್ ಗೋಲ್ಸ್ಗಿರುತ್ತೆ, ಪರ್ಸ್ನಲ್ ಗೋಲ್ಸ್ಗಿರುತ್ತೆ, ಕೆರಿಯರ್ ರಿಲೇಟೆಡ್ ಗೋಲ್ಗಿರುತ್ತೆ. ಸೊ ನೋಡಿಕೊಂಡು ಅದನ್ನು ನೀಟಾಗಿ ನಾವು ಸ್ಟಿಕ್ ಮಾಡ್ತಾ ಹೋದರೆ ಬ್ಯೂಟಿಫುಲ್ಲಾಗಿ ನಮ್ಮ ವಿಷನ್ ಬೋರ್ಡ್ ರೆಡಿ ಆಗುತ್ತೆ. ನನ್ನ ವಿಷನ್ ಬೋರ್ಡ್ ರಿಯಾಲಿಟಿಗೆ ಕೂಡ ಬಂದಿದೆ. ಆ ಒಂದು ವಿಡಿಯೋ ಅಥವಾ ಮಿನಿ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ. ಯಾವ ಗೋಲ್ಸ್ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು ರಿಯಾಲಿಟಿಗೆ ಬಂದಿದೆ ಆ್ಯಂಡ್ ಇನ್ಯಾವ್ದು ಬಂದಿಲ್ಲ ಅನ್ನೋದನ್ನು ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಬರುವಂಥದ್ದು. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಿ. ದ್ಯಾಟ್ಸ್ ಇಟ್. ಈ 3 ಸಿಂಪಲ್ ಸ್ಟೆಪ್ಸಲ್ಲಿ ನಮ್ಮ ವಿಷನ್ ಬೋರ್ಡ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ವಿಷನ್ ಬೋರ್ಡ್ನ ನಾನು ತೋರಿಸೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಸಾಕಷ್ಟು ಪರ್ಸ್ನಲ್ ಗೋಲ್ಸ್, ಫೈನಾನ್ಷಿಯಲ್ ಗೋಲ್ಸ್ ಎಲ್ಲನೂ ನಾನು ಸ್ಟಿಕ್ ಆನ್ ಮಾಡಿದ್ದೀನಿ. ನೆಕ್ಸ್ಟ್ 2026 ಎಂಡ್ ಆಗ್ತಾ ಬರುತ್ತಲ್ಲ ಆಗ ನಾನು ತೋರಿಸ್ತೀನಿ. ಕಳೆದಿರೋವಂಥ ಒಳ್ಳೆ ಕ್ಷಣಗಳನ್ನ ನೆನಪು ಮಾಡ್ಕೊತಾ, ಕಲ್ತಿರೋ ಪಾಠಗಳನ್ನ ನೆನಪು ಮಾಡ್ಕೊಳ್ತಾ ಒಂದು ಒಳ್ಳೆ ಗ್ರ್ಯಾಟಿಟ್ಯೂಡ್ ನೋಟಿಂದ 2025ನ ಎಂಡ್ ಮಾಡೋಣ. 2026 ಅದೇ 365 ಡೇಸ್ ಇರುತ್ತೆ, ಅದೇ 24 ಗಂಟೆಗಳಿರುತ್ತೆ, ಅದೇ ಮನೆ, ಅದೇ ಜನ ಇರ್ತಾರೆ. ಬಟ್ ನಮ್ಮ ಮೈಂಡ್ಸೆಟ್ ಮಾತ್ರನೇ ಬದಲಾಗಬೇಕು, ಜಸ್ಟ್ ಟು ಕ್ರಿಯೇಟ್ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್. ಈಗ ಬ್ಯಾಕ್ ಟು ಸಂಡೇ ರೊಟೀನ್. ಕ್ರಿಸ್ಮಸ್ ವೆಕೇಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮೀ ಟೈಮ್ ಎಕ್ಸ್ಟ್ರಾನೇ ಸ್ಪೆಂಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತು. ಬಟ್ ಎಸ್, ದ್ಯಾಟ್ಸ್ ವರ್ತ್ ಇಟ್. ಈಗ ಡಿನ್ನರ್ನ ಪ್ರಿಪೇರ್ ಮಾಡುವಂಥ ಸಮಯ. ಇವತ್ತಿನ ಡಿನ್ನರ್ಗೆ ನಾನು ವೆಜಿಟೇಬಲ್ಸ್ ಎಲ್ಲ ಬಳಸ್ಕೊಂಡು ಕುರ್ಮಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ದೋಸೆ ಆ್ಯಂಡ್ ಎಗ್ಸ್ನ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ತರಕಾರಿ ಯಾವುದನ್ನು ನಾನು ರೀಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ವೆಕೇಷನ್ ಆಗಿರೋದ್ರಿಂದ ಆಂಟಿ ಮನೆ ಸುತ್ತಾ ಇದ್ದೀವಿ ಆ್ಯಂಡ್ ಇನ್ನೇನು ಹತ್ರದಲ್ಲೇ ವೈಕುಂಠ ಏಕಾದಶಿ ಇರೋದ್ರಿಂದ ಊರಿಗೂ ಕೂಡ ಹೋಗಬೇಕಾಗತ್ತೆ. ಸೊ ತರಕಾರಿ ತಂದು ಸ್ಟಾಕ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಯಾವುದೇ ತರಕಾರಿನ ನಾನು ತೊಗೊಬಂದಿಲ್ಲ. ಸೊ ಫ್ರೋಝನ್ ವೆಜಿಟೇಬಲ್ಸ್ ಏನಿತ್ತು ಅದನ್ನು ನಾನು ತರಿಸ್ಕೊಂಡಿದ್ದೆ. ಟೈಮ್
ಟೈಮ್ ಆಗೋಗ್ತಿತ್ತು, ಆಲ್ಮೋಸ್ಟ್ ಡಿನ್ನರ್ ಟೈಮ್ ಮೀರಿ ಹೋಗ್ತಾ ಇತ್ತು. ಸೊ ಬೇಗ ಬೇಗ ಪ್ರಿಪೇರ್ ಮಾಡಬೇಕು ಅಂತ ಹೆಲ್ಪಿಂಗ್ ಹ್ಯಾಂಡ್ಗೆ ಈ ಥರ ಸಮಯದಲ್ಲಿ ಯಾರನ್ನ ಬಂದಾಗ ರಿಯಲಿ ದಟ್ ಮೇಕ್ಸ್ ಮೈ ಡೇ. ಸೊ ಈ ಥರ ಹರಿಯಿತ್ತು ಅಂತ ಪುಟಾನು ಕೂಡ ಬಂದರು. ಸೊ ಅವ್ರು ಒಂದು ಕಡೆ ವೆಜಿಟೇಬಲ್ ಕೋರ್ಮಾನ ಪ್ರಿಪೇರ್ ಮಾಡ್ತಾಯಿದ್ರೆ ನಾನೊಂದು ಕಡೆ ಕ್ಲೀನಿಂಗ್ ಹೆಲ್ಸ್ ಎಲ್ಲ ನೋಡ್ಕೊತಾ ಇದ್ದೀನಿ. ಸೊ ಬೇಗ ಆಗುತ್ತೆ. ದ್ಯಾಟ್ಸ್ ವಾಟ್ ಫ್ಯಾಮಿಲಿ ಈಸ್ ಮೇಡ್ ಆಫ್ ಅಲ್ವಾ. ಈ ವೆಜಿಟೇಬಲ್ ಕುರ್ಮಾ ರೆಸಿಪಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಅಥವಾ ಮಿನಿ ವ್ಲಾಗ್ಸಲ್ಲಿ ಕೂಡ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ನೋಡಿ ನೀವು ಚೆಕ್ಔಟ್ ಮಾಡ್ಬೋದು. ಏನೂ ಸ್ಪೆಷಲ್ ವೆರೈಟಿ ಅಂತಲ್ಲ, ಎಲ್ಲರೂ ಮಾಡೋ ರೀತಿಯಲ್ಲೇ ಮಾಡ್ಕೊಂಡಿದ್ದೀವಿ. ಡಿನ್ನರ್ ಮಾಡ್ತಾ ಒಂದು ಸ್ವಲ್ಪ ಟಿ ವಿನ ನೋಡ್ತಾ ಬಿಗ್ ಬಾಸ್ನ ನೋಡ್ತಾ ಇವತ್ತಿನ ದಿನಾನ ಆಲ್ಮೋಸ್ಟ್ ಮುಗಿಸ್ತಾ ಬಂದಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಎವ್ರಿ ಡೇ ನೈಟ್ ಟೈಮ್ ರೊಟೀನ್ 1 ಗ್ಲಾಸ್ ಆಫ್ ಗ್ರೀನ್ ಟೀ ಅಥವಾ ಯಾವುದೇ ಹರ್ಬಲ್ ಟೀನ ತೊಗೊತೀನಿ. ಅದ್ರ ಜೊತೆಗೆ ಜರ್ನಲಿಂಗ್. 75 ಡೇಸ್ ಚಾಲೆಂಜ್ನ ಏನು ಮಾಡ್ತಾ ಇದ್ದೀನಲ್ಲ, ದ್ಯಾಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕೇಳಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ಒಬ್ಬರಿಗೋ ಇಬ್ಬರಿಗೋ ಎಲ್ಲೋ ಒಂದು ಕಡೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡುವಂಥ ಸಮಯ. ನೋಡ್ತಿರೋವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ಸ್ಟಾಗ್ರಾಮಲ್ಲಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.